ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದ್ದು, ಈಗ ಇನ್ನೂ ಕೂಡ ಅನೇಕ ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಸೇರಿಸಬೇಕು ಎನ್ನುವಂತಹ ಪಟ್ಟನ್ನು ಕೂಡ ಈಗಾಗಲೇ ಅನೇಕ ರೈತಪರ ಸಂಘಟನೆಗಳ ವತಿಯಿಂದ ಮನವಿಗಳನ್ನ ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಆಯಾ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಈಗಾಗಲೇ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾದ್ರೆ ಬರಪೀಡಿತ ತಾಲೂಕುಗಳಿಗೆ ಈಗಾಗಲೇ ಬರ ಪರಿಹಾರ ಯಾವಾಗ ಜಮಾವಣೆಯಾಗುವಂತಹ ನಿರೀಕ್ಷೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಮಗೆ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾರು ಕೂಡ ಚಾನೆಲ್ ಅನ್ನ ಅಥವಾ ವಿಡಿಯೋನ ವೀಕ್ಷಣೆ ಮಾಡದೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ. ಇನ್ನು ಕೂಡ ತಾವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಕಳೆದ ಸುಮಾರು 2 ತಿಂಗಳಿಂದ ಕೂಡ ವಾಡಿಕೆಗಿಂತ ಕೂಡ ಬಹಳಷ್ಟು ತೀರಾ ಕಡಿಮೆ ಮಳೆಯಾಗ್ತಾ ಇದೆ ಸ್ನೇಹಿತರೆ. ಈಗಾಗಲೇ ಆ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು 1.5 ತಿಂಗಳಿಂದ ಕೂಡ ರಾಜ್ಯದಲ್ಲಿ ಸಮೀಕ್ಷೆ ಕಾರ್ಯ ಕೂಡ ಪ್ರಾರಂಭವಾಗಿತ್ತು. ಇವನ್ ಕೇಂದ್ರ ಸರ್ಕಾರದ ತಂಡ ಕೂಡ ಇನ್ನೂ ಕೂಡ ಬಂದಿಲ್ಲ, ಬಟ್ ರಾಜ್ಯದ ಸರ್ಕಾರದ ವತಿಯಿಂದನೇ ಕೂಡ ಈಗಾಗಲೇ ಪರಿಷ್ಕರಣೆ ಕಾರ್ಯ ಪ್ರಾರಂಭವಾಗಿದ್ದು, ಯಾವ ತಾಲೂಕುಗಳು ಬರಪೀಡಿತ ತಾಲೂಕುಗಳಿದಾವೆ, ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನ ಮಾಡಿಲ್ಲ, ಯಾವ್ಯಾವ ಸೆಲೆಕ್ಟೆಡ್ ಆಗಿ ಈಗ ಮಳೆ ಮಾಪನದ ಆಧಾರದ ಮೇಲೆ, ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಮಳೆ ಮಾಪನಗಳನ್ನ ಅಳವಡಿಸಲಾಗಿದೆ. ಆ ಒಂದು ಹವಾಮಾನ ಆಧಾರಿತ ಏನು ಬೆಳೆ ವಿಮೆಯನ್ನ ನೀಡ್ತಾರೆ. ಸೊ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ನೀಡಲಿಕ್ಕೆ ಈ ಒಂದು ಮಳೆ ಮಾಪನವನ್ನ ಆಧಾರವಾಗಿ ಇಟ್ಟುಕೊಳ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಗ್ರಾಮ ಪಂಚಾಯತದಲ್ಲಿ ಅಳವಡಿಸಿರುವಂತಹ ಮಳೆ ಮಾಪನಗಳ ಆಧಾರದ ಮೇಲೆ ಈಗ ಈ ಒಂದು ಸಮೀಕ್ಷೆ ಕಾರ್ಯ ನಡೀತಾ ಇದೆ ಸ್ನೇಹಿತರೆ. ಆ ಒಂದು ಸಮೀಕ್ಷೆ ಕಾರ್ಯ ಪ್ರಕಾರ ಈಗಾಗಲೇ ರಾಜ್ಯದ ಬಹುತೇಕ ತಾಲೂಕುಗಳಲ್ಲಿ ಬರಪೀಡಿತ ತಾಲೂಕುಗಳಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದರೆ, ಪಟ್ಟಿ ಕೂಡ ಪ್ರಕಟಣೆ ಮಾಡಿದರೆ. ಸೊ ಆ ಯಾವ ಪಟ್ಟಿಯಲ್ಲಿ ಯಾವ್ಯಾವ ತಾಲೂಕುಗಳಿದಾವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನಾನು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈಗ 2ನೇ ಹಂತದಲ್ಲಿ ಇನ್ನೊಂದು ಪಟ್ಟಿಯನ್ನ ಕೂಡ ಪ್ರಕಟಣೆಯನ್ನ ಮಾಡಬೇಕು, ಹೆಚ್ಚುವರಿಯಾಗಿ ಕೆಲವೊಂದಿಷ್ಟು ತಾಲೂಕುಗಳನ್ನ ಸೇರ್ಪಡೆ ಮಾಡಬೇಕು ಎನ್ನುವಂತಹ ಈಗಾಗಲೇ ಪಟ್ಟು ಕೂಡ ಒತ್ತಾಯವನ್ನ ಕೂಡ ಬಹಳಷ್ಟು ರೈತಪರ ಸಂಘಟನೆಗಳ ವತಿಯಿಂದ ರೈತರಿಗೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಪಟ್ಟಿಯನ್ನ ಕೂಡ ಸರ್ಕಾರ ರಿಲೀಸ್ ಮಾಡಲಿದೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದಾವೆ. ಸೊ ಹಾಗಾದ್ರೆ ಇನ್ನೊಂದು ಪಟ್ಟಿ ಕೂಡ ಯಾವಾಗ ಪ್ರಕಟಣೆ ಆಗುತ್ತೆ, ಪ್ರಕಟಣೆ ಆಯ್ತು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಈಗ ಈ ಒಂದು ಪಟ್ಟಿಯಲ್ಲಿರುವಂತಹ ತಾಲೂಕುಗಳಿಗೆ ಯಾವ ರೀತಿ ಪರಿಹಾರವನ್ನ ಜಮಾ ಮಾಡಲಿದ್ದಾರೆ, ಎಷ್ಟು ಪರಿಹಾರ ಜಮಾ ಮಾಡುವಂತಹ ನಿರೀಕ್ಷೆ ಇದೆ. ಸೊ ಕೇಂದ್ರದ ಏನು ನೀತಿಗಳ ಪ್ರಕಾರ, ಕೇಂದ್ರದ ಏನು ಈಗಾಗಲೇ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾನದಂಡಗಳು ಏನಿದಾವೆ ಅದರ ಒಂದು ಆಧಾರದ ಮೇಲೆ ಕೇಂದ್ರ ಸರ್ಕಾರ ಕೂಡ ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಪತ್ರವನ್ನ ಕೂಡ ಬರೆದಿದ್ರು. ಈ ಹಿಂದೆನೂ ಕೂಡ ಪತ್ರವನ್ನ ಬರೆದಿದ್ರು ಈ ಬೆಳೆ ವಿಮೆ ಪರಿಹಾರವನ್ನ ಜಮಾವಣೆ ಮಾಡ್ಲಿಕ್ಕೆ. ಬಟ್ ಅದನ್ನ ಸರ್ಕಾರ ಜಮಾವಣೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಸೊ ಕೋರ್ಟ್ ಕೂಡ ಹೋಗಿ ಅದನ್ನ ಮೇಲ್ಮನವಿಯನ್ನ ಸಲ್ಲಿಸೋದ್ರ ಮೂಲಕನೂ ಕೂಡ ಪರಿಹಾರವನ್ನ ಪಡೆದುಕೊಂಡಿದ್ರು. ಸೊ ಈ ಬಾರಿ ಸರ್ಕಾರ ಯಾವ ರೀತಿ ಕೇಂದ್ರದಿಂದ ಅನುದಾನವನ್ನ ಪಡೆದುಕೊಳ್ಳುತ್ತೆ ಎನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ. ಬಟ್ ಈಗ ರಾಜ್ಯ ಸರ್ಕಾರ ತಮ್ಮ ತುರ್ತಾಗಿ ರಾಜ್ಯ ಸರ್ಕಾರ ತಮ್ಮ ರಾಜ್ಯದ ಅನುದಾನವನ್ನ ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಈಗ ನಿರ್ಧಾರ ಮಾಡಿದ್ದು. ಏನು ಬರಪೀಡಿತ ತಾಲೂಕುಗಳಿದಾವೆ, ಸೊ ಅವರಿಗೆ ಹೆಚ್ಚು ನೆರವಾಗಿ ನೀಡುವಂತಹ ಉದ್ದೇಶಕ್ಕಾಗಿ ಅದ್ರ ಜೊತೆಗೆ ಈ ಒಂದು ಮೇವು ನೀಡುವುದಾಗಿರ್ಬೋದು ಮತ್ತು ಮೂಲಭೂತ ನೀರಿನ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನ ಈಗ ಕೂಡ ಈಗಾಗಲೇ ಜಿಲ್ಲಾ ಕಚೇರಿಗಳ ಮೂಲಕ ಅನುದಾನವನ್ನ ಬಿಡುಗಡೆ ಮಾಡಿದ್ದು. ಸೊ ಎಲ್ಲ ರೀತಿಯಲ್ಲೂ ಕೂಡ ನೆರವು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದ್ರ ಜೊತೆಗೆ ವಿಶೇಷವಾಗಿ ರೈತರಿಗೆ ನೆರವನ್ನ ನೀಡುವಂತಹ ಉದ್ದೇಶದಿಂದ ಕೂಡ ಈಗಾಗಲೇ ಅದ್ರ ಬಗ್ಗೆ ಇನ್ನೊಂದು 2-3 ದಿನಗಳಲ್ಲಿ ಚರ್ಚೆಗಳು ನಡೆಯಲಿದ್ದು, ಅಂತಿಮವಾಗಿ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವರದಿ ಬಂದ ತಕ್ಷಣ ಇನ್ನೊಂದು ವರದಿ ಬಂದಂತ ಹೇಳಿದ್ರೆ ಅಧಿಕೃತವಾಗಿ ಎಷ್ಟು ಪರಿಹಾರವನ್ನ ನೀಡಬೇಕು ರೈತರಿಗೆ ಪ್ರತಿ ಎಕರೆಗೆ ಆಗಿರ್ಬೋದು ಅಥವಾ ಪ್ರತಿ ಹೆಕ್ಟೇರ್ಗೆ ಯಾವ ಬೆಳೆಗಳ ಆಧಾರದ ಮೇಲೆ ಆಗಿರ್ಬೋದು. ಯಾಕಂದ್ರೆ ಬೆಳೆಯನ್ಕೆ ಬೆಳೆದಿರಂಗಿಲ್ಲ, ಕೆಲವೊಂದಿಷ್ಟು ಕಡೆ ಬೆಳೆ ಬೆಳೆದು ಒಣಗಿ ಹಾಳಾಗಿರುವಂತಹವರಿಗೆ ಯಾವ ರೀತಿ ಪರಿಹಾರ ನೀಡಬೇಕು, ಏನು ಬಿತ್ತನೆ ಕಾರ್ಯ ಆಗದೇ ಇರುವಂತಹ ರೈತರಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ನೀಡಬೇಕು. ಸೊ ಅದನ್ನೆಲ್ಲವನ್ನು ಕೂಡ ಈಗ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಇನ್ನೊಂದು ವಾರದ ಒಳಗಾಗಿ ಬರ ಪರಿಹಾರವನ್ನ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ. ಸೊ ಮ್ಯಾಕ್ಸಿಮಮ್ ಆಗಿ ಪ್ರತಿ ಎಕರೆ ಅಥವಾ ಪ್ರತಿ ಹೆಕ್ಟೇರ್ಗೆ 4,000 ರಿಂದ 5,000 ಪರಿಹಾರ ಜಮಾವಣೆ ಆಗುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದಾವೆ. ಸೊ ಒಟ್ಟಾರೆಯಾಗಿ ಅಧಿಕೃತವಾಗಿ ಅದರ ಬಗ್ಗೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.